ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಂ. ವಿಜಯಪುರ ಜಿಲ್ಲಾ ಪೊಲೀಸ್ ಪರೇಡ್ ಮೈದಾನದಲ್ಲಿ ಪೊಲೀಸ್ ಕಲ್ಯಾಣ ಹಾಗೂ ಧ್ವಜ ದಿನಾಚರಣೆ ಆಚರಿಸಲಾಯಿತು. ನಾಗರಿಕ ಪೊಲೀಸ್, ಜಿಲ್ಲಾ ಸಶಸ್ತ್ರ ಪೊಲೀಸ್ ಪಡೆ ಸೇರಿದಂತೆ ಪೊಲೀಸ್ ಪಡೆಗಳು ಆಕರ್ಷಕ ಪಥಸಂಚಲನ ನಡೆಸಿದ್ರು. ನಿವೃತ್ತ ಪೊಲೀಸ್ ಅಧಿಕಾರಿ ನಚಿಕೇತ್ ಜನಗೌಡ್ ಪಥಸಂಚಲನ ತಂಡಗಳಿಂದ ಗೌರವ ವಂದನೆ ಸ್ವೀಕರಿಸಿದ್ರು. ನಂತರ ಪೊಲೀಸ್ ಕಲ್ಯಾಣ ನಿಧಿಗಾಗಿ ಧ್ವಜಗಳನ್ನು ಸ್ವೀಕರಿಸಲಾಯಿತು. ಅನೇಕರು ಸ್ವಯಂ ಪ್ರೇರಣೆ ಧ್ವಜ ಖರೀದಿಸಿದರು. ಇದೇ ವೇಳೆ ಡಿಸಿಟಿ ಬುಬಾಲನ್, ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಮತ್ತು ಜಿಲ್ಲಾ ಪಂಚಾಯತ್ ಸಿಇಒ ರಿಷಿ ಆನಂದ್, ಜಿಲ್ಲಾ ಲೋಕಾಯುಕ್ತ ಎಸ್ಪಿ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮುಳುಸಾಗಿ ಮಠ್ ಹಾಗೂ ಸಿ ಬಲಾಂಕರ್ ಸರ್ ಅವರು ಸರ್ ಇದ್ದಾರೆ. ಅವರಿಗೂ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯಮಾನ್ಯರೇ, ವಿಜಯಪುರ ಜಿಲ್ಲಾ ಪೊಲೀಸ್ ಕಲ್ಯಾಣ ಹಾಗೂ ಧ್ವಜ ದಿನಾಚರಣೆಯ ಅಂಗವಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ನಿವೃತ್ತ ಅಧಿಕಾರಿಯಾದಂಥ ಜಿಂಗೌಡ್ರೆ, ಜಿಲ್ಲಾಧಿಕಾರಿಗಳಾದಂಥ ಟಿ ಬುಬಾಲನ್ ಅವರೇ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂತಹ ಶ್ರೀ ರಿಷಿ ಆನಂದ್ರವರೇ, ಲೋಕಾಯುಕ್ತ ಆದಂಥ ಮಲ್ಲೇಶ್ವರವರೇ, ಮತ್ತು IRB ಕಮಾಂಡೆಂಟ್ ಆದಂಥ ಪ್ರಸನ್ನ ಕುಮಾರ್ ಅವರೇ, ಮತ್ತು ನಮ್ಮ ಎಡಿಷನಲ್ ಎಸ್ ಪಿ ಆದಂಥ ಶಂಕರ್ ಮಾರಾಯ ಅವರೇ, ಈ ಪೊಲೀಸ್ ಧ್ವಜ ದಿನಾಚರಣೆಗೆ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನು ತಂದಂತಹ ನಮ್ಮ ಇಲಾಖೆಯ ನಿವೃತ್ತರಾದಂತಹ ಹಿರಿಯ ಎಲ್ಲ ವೃಂದದ ಅಧಿಕಾರಿ ವರ್ಗದವರೇ ಮತ್ತು ಕುಟುಂಬದವರೇ, ಪೊಲೀಸ್ ಇಲಾಖೆಯ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರೇ, ಮತ್ತು ಅತಿ ಚೆನ್ನಾಗಿ ಪೆರೇಡ್ ಮಾಡಿದಂಥ ಪೆರೇಡ್ ಕಮಾಂಡರ್ ಮತ್ತು ಪ್ಲಾಟೂನ್ ಕಮಾಂಡರ್ಸ್ ಅವರೇ, ಮತ್ತು ಎಲ್ಲ ಪೆರೇಡಲ್ಲಿ ಪಾಲ್ಗೊಂಡಂತಹ ಎಲ್ಲ ಸಿಬ್ಬಂದಿ ವರ್ಗದವರೇ, ಇವತ್ತಿನ ಕರ್ನಾಟಕ ರಾಜ್ಯ ಪೊಲೀಸ್ ಧ್ವಜ ದಿನಾಚರಣೆ 2ನೇ ಏಪ್ರಿಲ್ 2025 ನಾವು ಏನು ಆಚರಿಸ್ತಾ ಇದ್ದೀವಿ, ಇದಕ್ಕೆ ತನ್ನದೇ ಆದಂಥ ಒಂದು ಹಿನ್ನೆಲೆ ಇದೆ. 1984 ಪೂರ್ವದಲ್ಲಿ ನವೆಂಬರ್ 2ನೇ ದಿನವನ್ನು ಪೊಲೀಸ್ ಕಲ್ಯಾಣ ದಿನವೆಂದು ಹಾಗೂ ಏಪ್ರಿಲ್ 2ನೇ ದಿನವನ್ನು ಪೊಲೀಸ್ ಧ್ವಜ ದಿನಾಚರಣೆ ಎಂದು ಆಚರಿಸ್ತಾ ಇದ್ರು. 1984ರಿಂದ ಈ ಧ್ವಜ ದಿನಾಚರಣೆ ಮತ್ತು ಕಲ್ಯಾಣ ದಿನವನ್ನು ಒಗ್ಗೂಡಿಸಿ ಏಪ್ರಿಲ್ 2ರಂದು ಕರ್ನಾಟಕ ರಾಜ್ಯ ಪೊಲೀಸ್ ಧ್ವಜ ಮತ್ತು ಪೊಲೀಸ್ ಕಲ್ಯಾಣ ದಿನಾಚರಣೆ ಎಂದು ನಾವು ಆಚರಿಸ್ತಾ ಇದ್ದೀವಿ. ಈ ಸಮಾರಂಭಕ್ಕೆ ನಿವೃತ್ತ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಬಂದಿರ್ತಾರೆ. ಈ ಶುಭ ದಿನದಂದು ನಮ್ಮನ್ನು ನಾವು ಹೆಚ್ಚು ಶ್ರದ್ಧಾಪೂರ್ವಕವಾಗಿ, ರಚನಾತ್ಮಕವಾಗಿ ಮತ್ತು ನಿಷ್ಠಾಪೂರ್ವಕವಾಗಿ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದು ಅತಿ ಅವಶ್ಯಕವಾಗಿದೆ. ಈ ಕಾರ್ಯಕ್ರಮದ ಉದ್ದೇಶ ಸೇವೆಯಲ್ಲಿರುವ ಪೊಲೀಸ್ ಸಿಬ್ಬಂದಿಯ ವಿವಿಧ ಕಲ್ಯಾಣ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಸಂಕಲ್ಪವನ್ನು ಮತ್ತಷ್ಟು ದೃಢಪಡಿಸಿಕೊಳ್ಳುವುದು. ಹಾಗೆ ಪೊಲೀಸ್ ಇಲಾಖೆಯಲ್ಲಿ ಅನೇಕ ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವಂತಹ ಪೊಲೀಸ್ ಅಧಿಕಾರಿಗಳ ಮತ್ತು ಪೊಲೀಸ್ ಸಿಬ್ಬಂದಿಯವರ ಸೇವೆ, ತ್ಯಾಗ, ಅವರ ಮನೋಭಾವವನ್ನು ನೆನಪಿಸಿಕೊಳ್ಳುವುದಾಗಿರುತ್ತೆ. ಪ್ರತಿ ವರ್ಷ ಧ್ವಜ ದಿನಾಚರಣೆಯ ಸಂದರ್ಭದಲ್ಲಿ ಪೊಲೀಸ್ ಧ್ವಜಗಳನ್ನು ಮಾರಿ ಹಣವನ್ನು ಸಂಗ್ರಹಿಸಲಾಗುತ್ತದೆ. ಆ ಸಂಗ್ರಹಗೊಂಡಂತಹ ಹಣವನ್ನು ನಿವೃತ್ತ ಪೊಲೀಸ್ ಅಧಿಕಾರಿಗಳ ಮತ್ತು ಸೇವೆ ಮಾಡ್ತಾ ಇರುವಂತಹ ಪೊಲೀಸ್ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿಗೆ ಬಳಸಲಾಗುತ್ತೆ. ಸೇವೆಯಲ್ಲಿರುವ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರ ಮತ್ತು ಅವರ ಕುಟುಂಬದ ವರ್ಗದವರ ಅನುಕೂಲಕ್ಕಾಗಿ ಈಶ್ವರಣ್ಣ ಮರಾತೀನಿ ಇಲ್ಲಿ ಗೌರವಾನ್ವಿತ ಅತಿಥಿಗಳ ಅಮೃತ ಹಸ್ತದಿಂದ 2000
ಮನೆಗೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರಗಳು. ಇವತ್ತು 2ನೇ ಏಪ್ರಿಲ್ದಂದು ನಾವು ವಿಜಯಪುರ ಜಿಲ್ಲೆಯಲ್ಲಿ ವಿಜಯಪುರ ಜಿಲ್ಲಾ ಪೊಲೀಸ್ ಕಲ್ಯಾಣ ಹಾಗೂ ಧ್ವಜ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಶ್ರೀ NS ಜನಗೌಡ, ನಿವೃತ್ತ ಪೊಲೀಸ್ ನಿರೀಕ್ಷಕರು ವಿಜಯಪುರ, ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀ ಟಿ ಭವಾಲನ್ ಸರ್ ಅವರಿಗೆ, ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಲಕ್ಷ್ಮಣ್ ನಿಂಬರ್ಗಿ ಸರ್ ಅವರಿಗೆ, ಶ್ರೀ ಮಲ್ಲೇಶ್ ಟಿ ಮಾನ್ಯ ಲೋಕಾಯುಕ್ತ SP ರವರಿಗೆ, ಶ್ರೀ ಪ್ರಸನ್ನ ಕಮಾಂಡೆಂಟ್ IRB ಅವರಿಗೆ, ನಮ್ಮ ವಿಜಯಪುರ ಜಿಲ್ಲೆಯ ಅಡಿಷನಲ್ SP ಆದ ಶ್ರೀ ಮರಿಹಾಲ್ ಅವರಿಗೆ ಮತ್ತು ಸಿಬ್ಬಂದಿಗಳಿಗೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಗಣ್ಯರಿಗೆ, ಎಲ್ಲ ಸಾರ್ವಜನಿಕರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಮತ್ತು ತಮ್ಮೆಲ್ಲರಿಗೂ ಇವತ್ತು ಈ ಪೊಲೀಸ್ ಕಲ್ಯಾಣ ಹಾಗೂ ಧ್ವಜ ದಿನಾಚರಣೆದು ಹಾರ್ದಿಕ ಶುಭಾಶಯಗಳು. ನಮ್ಮೆಲ್ಲರಿಗೂ ಗೊತ್ತಿದೆ, ಪೊಲೀಸ್ ಇಲಾಖೆಯ ಮೇನ್ ಉದ್ದೇಶ ಲಾ ಮತ್ತು ಮೇಂಟೆನೆನ್ಸ್. ಈ ಸಂದರ್ಭದಲ್ಲಿ ನಾವು ಕೂಡ ನೋಡ್ತಾ ಇದ್ದೀವಿ, ಪೊಲೀಸ್ ಇಲಾಖೆಯಿಂದ ಸಾಕಷ್ಟು ಪ್ರಯತ್ನ ಕೂಡ ಆಗ್ತಾ ಇದೆ. ಪೊಲೀಸ್ ಇಲಾಖೆಯಿಂದ ಬಹಳಷ್ಟು, ಈಗ ಲಾಸ್ಟ್ 1 ಮಂತ್ ಬ್ಯಾಕ್ ಕೂಡ ಮಾನ್ಯ SP ಸರ್ ಅವರೇ ಖುದ್ದಾಗಿ ನಮ್ಮ ಜಟ್ಟಿಯಲ್ಲಿ ಬಂದರು. ಅಲ್ಲಿ ಸೈಬರ್ ಕ್ರೈಮ್ ಬಗ್ಗೆ ಅದು ಸರ್ ಸ್ವಂತ ಅವರೇ ಕೂಡ ಅದು ಟ್ರೈನಿಂಗ್ ಕೊಡ್ತಿದ್ದಾರೆ. ಸೊ ಆ ಥರ ಆ ಥರ ಕಂಟಿನ್ಯೂಸ್ ಆಗಿ ಆಗ್ತಾ ಇದೆ. ಜೊತೆಗೆ ಪೊಲೀಸ್ ಇಲಾಖೆ ಅವರು ಪೊಲೀಸ್ ಆಫೀಸರ್ಸ್, ಪೊಲೀಸ್ ಅಧಿಕಾರಿಗಳು ಅವರವರು ಕೆಲಸ ಮಾಡ್ತಿದ್ದಾರೆ. ಬಟ್ ಈ ನಿಟ್ಟಿನಲ್ಲಿ ಅವ್ರದ್ದು ಕುಟುಂಬ ಇಲಾಖೆಯಿಂದ ಆಗ್ತಾ ಇದೆ. ಇದು ಒಂದು ಒಳ್ಳೆಯ ಸಂದೇಶ ನಮ್ಮ ಸಮಾಜಕ್ಕೆ ಕೂಡ ಸಹಾಯ ಮಾಡೋದು. ಅಷ್ಟೊಂದು ನಾವು ಕೂಡ ಸಹಾಯ ಮಾಡ್ತೀವಿ ಸರ್. ಸೊ ವಿ ಆರ್ ಆಲ್ವೇಸ್ ದೇರ್ ಟು ಸಪೋರ್ಟ್ ದಿ ಪೊಲೀಸ್ ಡಿಪಾರ್ಟ್ಮೆಂಟ್. ಸೊ ಕೊನೆಯದಾಗಿ ಪೊಲೀಸ್ ಇಲಾಖೆ ಅವ್ರದ್ದು ಸಾಹಸ, ಅವ್ರದ್ದು ಕಠಿಣ ಪರಿಶ್ರಮ, ಅವ್ರದ್ದು ಡಿಟರ್ಮಿನೇಷನ್ಗೆ ನನ್ನ ಕೋಟಿ ನಮನ. ಮತ್ತು ತಮ್ಮ ಎಲ್ಲರಿಗೂ 2ನೇ ಏಪ್ರಿಲ್ದಂದು ನಾವು ವಿಜಯಪುರ ಜಿಲ್ಲೆಯಲ್ಲಿ ವಿಜಯಪುರ ಜಿಲ್ಲಾ ಪೊಲೀಸ್ ಕಲ್ಯಾಣ ಹಾಗೂ ಧ್ವಜ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀ NS ಜನಗೌಡ, ನಿವೃತ್ತ ಪೊಲೀಸ್ ನಿರೀಕ್ಷಕರು ವಿಜಯಪುರ, ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀ ಟಿ ಭವಾಲನ್ ಸರ್ ಅವರಿಗೆ, ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಲಕ್ಷ್ಮಣ್ ನಿಂಬರ್ಗಿ ಸರ್ ಅವರಿಗೆ, ಶ್ರೀ ಮಲ್ಲೇಶ್ ಟಿ ಮಾನ್ಯ ಲೋಕಾಯುಕ್ತ SP ರವರಿಗೆ, ಶ್ರೀ ಪ್ರಸನ್ನ ಕಮಾಂಡೆಂಟ್ IRB ಅವರಿಗೆ, ನಮ್ಮ ವಿಜಯಪುರ ಜಿಲ್ಲೆಯ ಅಡಿಷನಲ್ SP ಆದ ಶ್ರೀ ಮರಿಹಾಲ್ ಅವರಿಗೆ ಮತ್ತು ವಿಜಯಪುರ ಜಿಲ್ಲೆಯ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಗಣ್ಯರಿಗೆ, ಎಲ್ಲ ಸಾರ್ವಜನಿಕರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಮತ್ತು ತಮ್ಮೆಲ್ಲರಿಗೂ ಇವತ್ತು ಈ ಪೊಲೀಸ್ ಕಲ್ಯಾಣ ಹಾಗೂ ಧ್ವಜ ದಿನಾಚರಣೆದು ಹಾರ್ದಿಕ ಶುಭಾಶಯಗಳು. ನಮ್ಮ ಎಲ್ಲರಿಗೂ ಗೊತ್ತಿದೆ, ಪೊಲೀಸ್ ಇಲಾಖೆಯ ಮೇನ್ ಉದ್ದೇಶ ಲಾ ಮತ್ತು ಮೇಂಟೆನೆನ್ಸ್ ಆರ್ಡರ್ ಮಾಡುವುದು. ಈ ಸಂದರ್ಭದಲ್ಲಿ ನಾವು ಕೂಡ ನೋಡ್ತಾ ಇದ್ದೀವಿ, ಪೊಲೀಸ್ ಇಲಾಖೆಯಿಂದ ಸಾಕಷ್ಟು ಪ್ರಯತ್ನ ಕೂಡ ಆಗ್ತಾ ಇದೆ. ಪೊಲೀಸ್ ಇಲಾಖೆಯಿಂದ ಬಹಳಷ್ಟು ಕಾನೂನು ಲಾಸ್ನ ಅನುಸರಣೆ ಕೂಡ ಆಗ್ತಾ ಇದೆ. ಜೊತೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮ ಸಮಾಜದಲ್ಲಿ, ಸಾರ್ವಜನಿಕರಲ್ಲಿ ಎಲ್ಲ ಕಾನೂನುಗಳನ್ನು ಕೂಡ ಇನ್ಫೋರ್ಸ್ ಮಾಡುತ್ತದೆ. ಅವ್ರದ್ದು ಪ್ರಯತ್ನಕ್ಕಾಗಿ ನಮ್ಮ ಸಮಾಜದಲ್ಲಿ ಒಂದು ಸಿಸ್ಟಮ್ಯಾಟಿಕ್, ಒಂದು ಡಿಸಿಪ್ಲಿನ್ ಆರ್ಡರ್ ಅದು ಕ್ರಿಯೇಟ್ ಕೂಡ ಆಗುತ್ತದೆ. ಉದಾಹರಣೆಗೆ ನಮ್ಮ ಸಮಾಜದಲ್ಲಿ ಯಾವುದೇ ಕ್ರೈಮ್ ಆಗಬಾರ್ದು, ರಾಬರಿ, ಥೆಫ್ಟ್ ಆಗಬಾರ್ದು, ಟ್ರಾಫಿಕ್ ವಯೋಲೇಷನ್ಸ್ ಆಗಬಾರ್ದು. ಈ ಥರ ಮೆಸೇಜ್ ನಮ್ಮ ಪೊಲೀಸ್ ಇಲಾಖೆಯಿಂದ ಸಾರ್ವಜನಿಕರಿಗೆ ನಿರಂತರವಾಗಿ ಹೋಗ್ತಾ ಇದೆ. ಸೊ ಯಾವ ರೀತಿ ನಮ್ಮ ಬಾರ್ಡರ್ಸ್ಗಳಲ್ಲಿ
ನಮ್ಮ ಆರ್ಮ್ ಫೋರ್ಸಸ್ ಸಾರ್ವಜನಿಕರನ್ನು ರಕ್ಷಣೆ ಮಾಡುತ್ತದೆ. ಅದೇ ರೀತಿ ನಮ್ಮ ಇಂಟರ್ನಲ್ ಟೆರಿಟೋರಿಯಲ್ಗಳಲ್ಲಿ ರಾಜ್ಯಗಳಲ್ಲಿ ಮತ್ತು ನಮ್ಮ ಜಿಲ್ಲೆಗಳಲ್ಲಿ ಪೊಲೀಸ್ ಇಲಾಖೆ ಸಾರ್ವಜನಿಕರನ್ನು ರಕ್ಷಣೆ ಮಾಡುತ್ತದೆ. ಅದರಲ್ಲಿ ಅವ್ರದ್ದು ಡೆಡಿಕೇಶನ್, ಅವ್ರದ್ದು ನಿಷ್ಠ, ಅವ್ರದ್ದು ಪರಿಶ್ರಮ ತುಂಬ ಪ್ರಶಂಸನೀಯ ಪಾತ್ರ ಇದೆ. ಅಗೇನ್ ಪೊಲೀಸ್ ಇಲಾಖೆಯ ಒಂದು ಎಮರ್ಜೆನ್ಸಿ ಸರ್ವಿಸ್ ಥರ ಇದೆ. ಈಗ ನಾವು ನೋಡ್ತಾ ಇದ್ದೀವಿ, ಪೊಲೀಸ್ ಇಸ್ ಲೈಕ್ 24/7 ಸರ್ವಿಸ್. ಯಾವುದೇ ಎಮರ್ಜೆನ್ಸಿ ಬಂದರೆ, ಡಿಸಾಸ್ಟರ್ ಬಂದರೆ, ಪೊಲೀಸ್ ಇಲಾಖೆ ಇಸ್ ದ ಫಸ್ಟ್ ಟೀಮ್. ಅವರೇ ಫಸ್ಟ್ ಆಗಿ ಎಲ್ಲ ಡಿಸಾಸ್ಟರ್ನು, ಎಲ್ಲ ಸಮಸ್ಯೆನೂ ಅಟೆಂಡ್ ಮಾಡುತ್ತಾರೆ. ಸೊ ಆ ಥರ ಒಂದು ಕ್ವಿಕ್ ರೆಸ್ಪಾನ್ಸ್ ಪೊಲೀಸ್ ಇಲಾಖೆಯಿಂದೇ ಬರುತ್ತದೆ. ಅದೇ ಥರ ಅಲರ್ಟ್ನೆಸ್ ತುಂಬ ಇಂಪಾರ್ಟೆಂಟ್ ಇದೆ ಪೊಲೀಸ್ ಇಲಾಖೆಯಲ್ಲಿ. ಅದೇ ರೀತಿ ಈಗ ಪೊಲೀಸ್ ಇಲಾಖೆಯಲ್ಲಿ ನಾವು ಕೂಡ ನೋಡ್ತಿದ್ದೇನೆ, ಸಾಕಷ್ಟು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ ಕೂಡ ಆಗ್ತಾ ಇದೆ. ಕ್ರೈಮ್ದು ನೇಚರ್ ಆಫ್ ಕ್ರೈಮ್ಸ್ ಕೂಡ ಚೇಂಜ್ ಆಗ್ತಾ ಇದೆ. ಸೈಬರ್ ಕ್ರೈಮ್ಸ್ ಸ್ವಲ್ಪ ಅದನ್ನು ಲೈಕ್ ಈಗ ನಾವು ಕೂಡ ನೋಡ್ತಿದ್ದೀವಿ, ಭಾಳಷ್ಟು ಕಡೆ ನಡೀತಾ ಇದೆ. ಸೊ ಅದಕ್ಕಾಗಿ ಪೊಲೀಸಲ್ಲಿ ಕೂಡ ಯಾವ ರೀತಿ ಸೈಬರ್ ಕ್ರೈಮ್ಸ್ನು ಲೈಕ್ ಪ್ರಿವೆಂಟ್ ಮಾಡಬೇಕು, ಅದೇ ರೀತಿ ಭಾಳಷ್ಟು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ ಮತ್ತು ಟ್ರೈನಿಂಗ್ ಕೂಡ ಪೊಲೀಸ್ ಇಲಾಖೆಯಲ್ಲಿ ನಡೀತಾ ಇದೆ. ಈಗ ಲಾಸ್ಟ್ 1 month ಬ್ಯಾಕ್ ಕೂಡ ಮಾನ್ಯ SP ಸರ್ ಅವರೇ ಖುದ್ದಾಗಿ ನಮ್ಮ ಜಡ್ಪಿಯಲ್ಲಿ ಬಂದರು. ಅಲ್ಲಿ ಸೈಬರ್ ಕ್ರೈಮ್ ಬಗ್ಗೆ ಅದು ಸರ್ ಸ್ವಂತ ಅವರೇ ಕೂಡ ಒಂದು ಟ್ರೈನಿಂಗ್ ಕೊಡ್ತಿದ್ದರು. ಸೊ ಆ ಥರ ನಿಷ್ಠ, ಆ ಥರ ಡಿಟರ್ಮಿನೇಷನ್ ಪೊಲೀಸ್ ಇಲಾಖೆಯಿಂದ ಕಂಟಿನ್ಯೂಸ್ ಆಗಿ ಆಗ್ತಾ ಇದೆ. ಜೊತೆಗೆ ಪೊಲೀಸ್ ಇಲಾಖೆ ಅವರು ಪೊಲೀಸ್ ಆಫೀಸರ್ಸ್, ಪೊಲೀಸ್ ಅಧಿಕಾರಿಗಳು ಅವರವರು ಕೆಲಸ ಮಾಡ್ತಿದ್ದಾರೆ. ಬಟ್ ಈ ನಿಟ್ಟಿನಲ್ಲಿ ಅವ್ರದ್ದು ಕುಟುಂಬ, ಅವ್ರದ್ದು ಪರಿವಾರ ಏನಿದೆ, ಅವ್ರದ್ದು ಇಂಪಾರ್ಟೆನ್ಸ್, ಅವ್ರದ್ದು ಪಾತ್ರ ಭಾಳ ಮುಖ್ಯ. ಯಾಕಂದರೆ ಪರಿವಾರ, ಕುಟುಂಬದ ಸಪೋರ್ಟ್ ಕೂಡ ತುಂಬ ಇಂಪಾರ್ಟೆಂಟ್. ಇದೇ ನಿಟ್ಟಿನಲ್ಲಿ ಆಲ್ರೆಡಿ ಯಾರ್ಯಾರು ಕಾರ್ಯನಿರ್ವಹಿಸುತ್ತಿರುವ ಪೊಲೀಸ್ ಅಧಿಕಾರಿಗಳು ಮತ್ತು ಸೇವಾ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಮತ್ತು ಅವರವರ ಕುಟುಂಬದ ಕಲ್ಯಾಣ ಕೂಡ ತುಂಬ ಇಂಪಾರ್ಟೆಂಟ್ ಇದೆ. ಇದೇ ನಿಟ್ಟಿನಲ್ಲಿ ನಾವು ಕೂಡ ನೋಡ್ತಾ ಇದ್ದೀವಿ, ಪೊಲೀಸ್ ಇಲಾಖೆ ವತಿಯಿಂದ ಸಾಕಷ್ಟು ಪ್ರಯತ್ನ ಕೂಡ ಆಗ್ತಾ ಇದೆ. ಆರೋಗ್ಯ ಇಲಾಖೆ ಇರ್ಬೋದು ಅಥವಾ ಶಿಕ್ಷಣ ಇಲಾಖೆ ಇರ್ಬೋದು, ಸಾಕಷ್ಟು ಪ್ರಯತ್ನ ಪೊಲೀಸ್ ಇಲಾಖೆಯಿಂದ ಆಗ್ತಾ ಇದೆ. ಇದು ಒಂದು ಒಳ್ಳೆಯ ಸಂದೇಶ ನಮ್ಮ ಸಮಾಜಕ್ಕೆ ಕೂಡ ಹೋಗ್ತಾ ಇದೆ. ಅದೇ ರೀತಿ ನಾವು ಕೂಡ ಲೈಕ್ ನಮ್ಮ ಜಡ್ಪಿಯಿಂದ ನಮ್ದು ಎಷ್ಟು ಸಾಧ್ಯ ಇದೆ ಪೊಲೀಸ್ ಇಲಾಖೆಗೆ ಸಹಾಯ ಮಾಡೋದು ಅಷ್ಟೊಂದು ನಾವು ಕೂಡ ಸಹಾಯ ಮಾಡ್ತೀವಿ ಸರ್. ಸೊ ವಿ ಆರ್ ಆಲ್ವೇಸ್ ದೇರ್ ಟು ಸಪೋರ್ಟ್ ದಿ ಪೊಲೀಸ್ ಡಿಪಾರ್ಟ್ಮೆಂಟ್. ಸೊ ಕೊನೆಯದಾಗಿ ಪೊಲೀಸ್ ಇಲಾಖೆ ಅವ್ರದ್ದು ಸಾಹಸ, ಅವ್ರದ್ದು ಕಠಿಣ ಪರಿಶ್ರಮ, ಅವ್ರದ್ದು ಡಿಟರ್ಮಿನೇಷನ್ಗೆ ನನ್ನ ಕೋಟಿ ನಮನ. ಮತ್ತು ತಮ್ಮ ಎಲ್ಲರಿಗೂ ಮತ್ತೊಮ್ಮೆ ಇವತ್ತು ಪೊಲೀಸ್ ಕಲ್ಯಾಣ ಹಾಗೂ ಧ್ವಜ ದಿನಾಚರಣೆ ಶುಭಾಶಯ ಹೇಳುತ್ತಾ ನಾನು ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿ ಉಪಸ್ಥಿತಿರುವ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ರಿಷಿ ಆನಂದ್ ಅವರಿಗೆ, ಲೋಕಾಯುಕ್ತ SP ಆದ ಶ್ರೀ ಮಲ್ಲೇಶ್ ಅವರಿಗೆ, IRBಯ ಕಮಾಂಡೆಂಟ್ ಆಗಿರುವ ಪ್ರಸನ್ನಕುಮಾರ್ ಅವರಿಗೆ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶಂಕರ್ ಮಾರಿಹಾಳ್ ಅವರಿಗೆ, ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಸೇವೆಯಲ್ಲಿ ಇರುವ ಹಾಗೂ ಪದವಿ ನಿವೃತ್ತಿ ಪಡೆದಿರುವ ಎಲ್ಲ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಹಾಗೂ ಅವರ ಕುಟುಂಬದವರಿಗೆ, ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಹಾಗೂ ಈ ಒಂದು ಧ್ವಜ ದಿನಾಚರಣೆಯ ಶುಭಾಶಯಗಳನ್ನು ನಾನು ಮೊದಲನೇದಾಗಿ ಹೇಳಿಕೊಳ್ಳುತ್ತೇನೆ. ಪೊಲೀಸ್ ಇಲಾಖೆ ನಮ್ಮ ದೈನಂದಿನ ಜೀವನದಲ್ಲಿ ಒಂದು ಅಂಗವಾಗಿ ಇರುವ ಒಂದು ಇಲಾಖೆ. ಯಾಕಂದರೆ ಈ ಒಂದು ಸಮಾಜದಲ್ಲಿ ಕಾನೂನಿನ ವ್ಯವಸ್ಥೆ ಸರಿಯಾಗಿದ್ದರೆ ಮಾತ್ರ ಸಾರ್ವಜನಿಕರ ಬದುಕನ್ನು ಮತ್ತು ವಿವಿಧ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಕ್ಕೆ ಆಗುತ್ತದೆ. ಯಾವುದೇ ಸಮಸ್ಯೆ ಇದ್ದರೂ, ಯಾವುದೋ ಒಂದು ಸಮಯ ಇದ್ದರೂ ಅಲ್ಲಿ ಓಡಿ ನಿಂತು ಅಲ್ಲಿ ರಕ್ಷಣೆಯನ್ನು ಕೊಡುವುದು ಹಾಗೂ ಈ ಒಂದು ಕಾನೂನಿನ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವುದು ಪೊಲೀಸ್ ಇಲಾಖೆಯ ಕರ್ತವ್ಯ. ಅದನ್ನು ನಮ್ಮ ವಿಜಯಪುರ ಜಿಲ್ಲೆಯ ಪೊಲೀಸ್ ಇಲಾಖೆ ಕೂಡ ಅಚ್ಚುಕಟ್ಟಾಗಿ ಮಾಡುತ್ತಾ ಇರುವುದು ನಮ್ಮ ಎಲ್ಲರಿಗೂ ಹೆಮ್ಮೆ ಹಾಗೂ ಸಂತೋಷವಾದ ವಿಚಾರ ಎಂದು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿಕೊಳ್ಳುತ್ತೇನೆ. ಯಾಕಂದರೆ ನಾನು ಬಂದ ಈ ಒಂದು 2 ವರ್ಷ ಕಾಲದಲ್ಲಿ ಭಾಳಷ್ಟು
ಘಟನೆಗಳು ಬಹಳಷ್ಟು ವಿಚಾರಗಳಲ್ಲಿ ನಾನು ನೋಡಿದ್ದೀನಿ. ವಿಜಯಪುರ ಜಿಲ್ಲಾ ಪೊಲೀಸ್ ಹೇಗೆ ಸ್ಪಂದಿಸ್ತಾರೆ, ಹೇಗೆ ನಮ್ಮ ವಿವಿಧ ಇಲಾಖೆಗಳಿಗೆ ಸಹಕಾರವನ್ನು ಕೊಡುತ್ತಾರೆ ಎಂಬುದರ ಬಗ್ಗೆ. ಆದ್ದರಿಂದ ನಾನು ಈ ಒಂದು ಮಾತನ್ನು ತುಂಬ ಕಾನ್ಫಿಡೆಂಟ್ ಆಗಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿಕೊಳ್ಳಲು ಇಷ್ಟಪಡ್ತೇನೆ. ಸೊ ರಾತ್ರಿ ಹಗಲು ಕೆಲಸ ಮಾಡ್ತಾ ಇರುವ ಪೊಲೀಸವರು ತಮ್ಮ ಕುಟುಂಬಕ್ಕೆ ನೀಡುವ ಸಮಯ ಕಡಿಮೆ. ಕುಟುಂಬದವರು ಕೂಡ ಪೊಲೀಸ್ ಇಲಾಖೆಯ ಒಂದು ಹೆಮ್ಮೆಯಿಂದ ಅವರು ಕೂಡ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ಅವರ ಒಂದು ಕಲ್ಯಾಣಕ್ಕಾಗಿ ಅವರ ವಿವಿಧ ಒಂದು ಸುಖ ದುಃಖಗಳಲ್ಲಿ ಪಾಲ್ಗೊಳ್ಳುವ ನಿಟ್ಟಿನಲ್ಲಿ ಈ ಪೊಲೀಸ್ ಕಲ್ಯಾಣ ಹಾಗೂ ಧ್ವಜ ದಿನಾಚರಣೆ ಕಾರ್ಯಕ್ರಮವನ್ನು ಏಪ್ರಿಲ್ 2ನೇ ತಾರೀಕು ಹಮ್ಮಿಕೊಳ್ಳುತ್ತಾ ಇದ್ದೀವಿ. 60 ವರ್ಷ ಕಾಲಗಳಿಂದ ಈ ಒಂದು ಒಟ್ಟುಗೂಡಿಸಿರುವ ಈ ಒಂದು ದಿನಾಚರಣೆ ಕಾರ್ಯಾಚರಣೆ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳಿರಲಿ ಅಥವಾ ಸರ್ಕಾರ ಇರಲಿ, ಇನ್ನಿತರ ಇಲಾಖೆಯ ಅಧಿಕಾರಿಗಳೆಲ್ಲ ಪೊಲೀಸ್ ಕುಟುಂಬದವರಿಗೆ ನಿಮ್ಮೊಂದಿಗೆ ನಾವು ಇದ್ದೀವಿ ಎಂದು ಹೇಳಿಕೊಳ್ಳುವುದಕ್ಕೆ, ಖಚಿತಪಡಿಸಿಕೊಳ್ಳುವುದಕ್ಕೆ ಇದು ಒಂದು ಅವಕಾಶವಾಗಿ ಇರುತ್ತದೆ ಎಂದು ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತೇನೆ. ಇಲ್ಲಿ ಬಂದಿರುವ ಎಲ್ಲ ನಿವೃತ್ತಿಗೊಂಡಿರುವ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳವರ ಕುಟುಂಬದವರಿಗೆ ನಾವು ಹೇಳಿಕೊಳ್ಳುವುದು, ಸೊ ನಿಮಗೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ನೀವು ಯಾವುದೋ ಇಲಾಖೆ ಸಂಬಂಧಪಟ್ಟ ಕೂಡ ನಮ್ಮೊಂದಿಗೆ ಅಥವಾ ಪೊಲೀಸ್ ಅಧೀಕ್ಷಕರವರೊಂದಿಗೆ ಅಥವಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೊಂದಿಗೆ ನಾವು ಮಾತಾಡಬಹುದು. ಕಾನೂನು ಒಳಗಡೆ ಏನು ನಾವು ಮಾಡೋಕ್ಕಾಗುತ್ತೋ ಗರಿಷ್ಠ ನಿಧಿಯಲ್ಲಿ ನಾವು ಅದನ್ನು ಮಾಡಿಕೊಡೋಕ್ಕೆ ಸಿದ್ಧರಾಗಿದ್ದೀವಿ ಎಂದು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಎಲ್ಲರಿಗೂ ನಾನು ಹೇಳಿಕೊಳ್ಳುತ್ತೀನಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಜನಗೌಡ ಅವರು, ನಾನು ಜಿಲ್ಲಾಧಿಕಾರಿಯಾಗಿ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಾಗ ಅವರು ಇದ್ರು, ಕೆಲಸ ಮಾಡ್ತಾ ಇದ್ರು. ನಂತರ ಕೂಡ 1 ವರ್ಷ ಇದ್ರು ಸೇವೆಯಲ್ಲಿ. ಸೊ ಅವರನ್ನು ಅವರ ಕೆಲಸ ಕಾರ್ಯವೈಖರಿಯನ್ನು ನಾನು ಹತ್ತಿರದಿಂದ ನೋಡಿದ್ದೀನಿ. ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡಿದವರು. ಅವರನ್ನು ಈ ಒಂದು ದಿನಾಚರಣೆಯ ಮುಖ್ಯ ಅತಿಥಿಗಳಾಗಿ ಆಯ್ಕೆ ಮಾಡಿದ್ದು ತುಂಬ ಸೂಕ್ತವಾದ ಒಂದು ನಿರ್ಧಾರ ಎಂದು ಈ ಸಂದರ್ಭದಲ್ಲಿ ನಾನು ಹೇಳಿಕೊಳ್ಳುತ್ತೀನಿ. ಅವರಿಗೆ ಅಭಿನಂದನೆಗಳನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿಕೊಳ್ಳುತ್ತೇನೆ. ಅದೇ ರೀತಿ ತಮ್ಮ ಕಾರ್ಯವೈಖರಿಗಾಗಿ, ತಮ್ಮ ಒಂದು ಪ್ರಾಮಾಣಿಕ ಕರ್ತವ್ಯಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳ ಪ್ರಶಸ್ತಿಯನ್ನು ಪಡೆದಿರುವ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ರಾಮನಗೌಡ ಹಟ್ಟಿಯವರು ಸೇರಿದಂತ 4 ಜನ ಅಧಿಕಾರಿ ಸಿಬ್ಬಂದಿಗಳು ಕೂಡ ಈ ಒಂದು ಸಂದರ್ಭದಲ್ಲಿ ವಿವಿಧ ಇಲಾಖೆಗಳ ಪರವಾಗಿ ಅಭಿನಂದನೆಗಳನ್ನು ನಾನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಸೊ ಮತ್ತೊಮ್ಮೆ ಇಲ್ಲಿ ಆಗಮಿಸಿರುವ ಜಿಲ್ಲಾ ಪೊಲೀಸ್ ಕಲ್ಯಾಣ ಹಾಗೂ ಧ್ವಜ ದಿನಾಚರಣೆಯ ಎಲ್ಲ ಅತಿಥಿಗಳಿಗೆ ಈ ಒಂದು ದಿನಾಚರಣೆಯ ಶುಭಾಶಯಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಜಿಲ್ಲಾ ಪಂಚಾಯಿತಿ CEO ಶ್ರೀ ಋಷಿ ಆನಂದ್ ಸಾಹೇಬ್ರೆ, ನಮ್ಮೆಲ್ಲರ ನೆಚ್ಚಿನ ಮಾನ್ಯ ಪೊಲೀಸ್ ಅಧೀಕ್ಷಕರಾದಂಥ ಶ್ರೀ ಲಕ್ಷ್ಮಣ್ ಗುಂಡಲ್ಗಿ ಸಾಹೇಬ್ರೆ, ಹೆಚ್ಚುವರಿ SP ಇರುವಂಥ ಶ್ರೀ ಶಂಕರ್ ಮಾಳಿಯಾಳ ಸಾಹೇಬ್ರೆ ಮತ್ತು ಲೋಕಾಯುಕ್ತ SP ಸಾಹೇಬ್ರೆ ಮತ್ತು ನನ್ನ ಮಿತ್ರರಾದಂಥ IRB ಕಮಾಂಡೆಂಟ್ ಪ್ರಸನ್ನ ಸಾಹೇಬ್ರೆ, ಹಾಗೂ ವಿಜಯಪುರ ಜಿಲ್ಲೆ ಎಲ್ಲ ನನ್ನ ಸಹೋದರ ಅಧಿಕಾರಿಗಳೇ ಹಾಗೂ ಪ್ರೀತಿಯ ಸಿಬ್ಬಂದಿ ಮಿತ್ರರೇ, ಪೊಲೀಸ್ ಧ್ವಜ ದಿನಾಚರಣೆಯ ಅಂಗವಾಗಿ ನಡೆದಂಥ ಈ ಕವಾಯತಿನಲ್ಲಿ ತಾವೆಲ್ಲರೂ ಅತ್ಯುತ್ತಮವಾಗಿ ಪಥಸಂಚಲನವನ್ನು ಮಾಡಿರುತ್ತೇವೆ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳು. ಇದಕ್ಕಾಗಿ ಕಳೆದ ಸುಮಾರು ದಿನಗಳಿಂದ ನಿಮ್ಮನ್ನು ಜಿಲ್ಲಾ ಸಶಸ್ತ್ರ ಪಡೆಯ ಅಧಿಕಾರಿಗಳು ತರಬೇತಿಗೊಳಿಸಿದ್ದಾರೆ. ಅವರಿಗೂ ಸಹ ಅಭಿನಂದನೆಗಳು. ಈ ಎಲ್ಲ ಒಟ್ಟು ಕಾರ್ಯಕ್ರಮವನ್ನು ನಡೆಸುವಲ್ಲಿ ಮಾನ್ಯ SP ಸಾಹೇಬರು ಅತ್ಯಂತ ಮುತುವರ್ಜಿಯಿಂದ ತಮಗೆ ಸೂಕ್ತ ಮಾರ್ಗದರ್ಶನ ಮಾಡಿರುತ್ತಾರೆ. ಅವರಿಗೂ ಸಹ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಕರ್ನಾಟಕ ರಾಜ್ಯ ಪೊಲೀಸ್ ಪಡೆಯು 1965 ಏಪ್ರಿಲ್ 2ರಂದು ಸ್ಥಾಪನೆಯಾದ ನೆನಪಿನಲ್ಲಿ ಪ್ರತಿ ವರ್ಷ ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಿಸಲಾಗುತ್ತಿದ್ದು, ಆ ವೇಳೆಯಲ್ಲಿ ಪೊಲೀಸರ ಶೌರ್ಯ ಸಾಹಸಗಳನ್ನು ನೆನೆಯುವುದರ ಜೊತೆಗೆ ಇಲಾಖೆಯಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತರಾದ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಯೋಗಕ್ಷೇಮಕ್ಕಾಗಿ ಸಾರ್ವಜನಿಕರು ಸ್ವಇಚ್ಛೆಯಿಂದ ಕೊಟ್ಟ ವಂತಿಗೆಯನ್ನು ಸಂಗ್ರಹಿಸಿ ಪೊಲೀಸ್ ಕಲ್ಯಾಣ ನಿಧಿಗೆ ಉಪಯೋಗಿಸಲಾಗುತ್ತಿದೆ. ದಿನದ 24 ಗಂಟೆ ಸೇವೆಯಲ್ಲಿರುವ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಯವರಿಗೆ
ನಿವೃತ್ತಿಯ ನಂತರ ಅವರ ಅನುಕೂಲಕ್ಕಾಗಿ ಸಮಾಜ ಕೃತಜ್ಞತಾ ಭಾವದಿಂದ ಪೊಲೀಸರ ಕಲ್ಯಾಣ ಕಾರ್ಯಗಳಲ್ಲಿ ಸಮಾಜವು ಭಾಗಿಯಾಗಲಿ ಎಂದು ಉದ್ದೇಶದಿಂದ ಇಂತಹ ಒಂದು ಪರಿಕಲ್ಪನೆಯನ್ನು ಹಿಂದಿನಿಂದ ಜಾರಿ ಮಾಡಿಕೊಂಡು ಬಂದಿರುವುದು ಸುತ್ತಾರ್ಯ ಕಾರ್ಯವಾಗಿರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಯ ಬಗ್ಗೆ ಸಾಕಷ್ಟು ಕೇಳಿಬರುತ್ತಿರುವ ಸಂದರ್ಭದಲ್ಲಿ ಸರ್ಕಾರದ ಪ್ರತಿಯೊಂದು ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿಯವರು ತಮ್ಮ ಹುದ್ದೆಯನ್ನು ಸಾರ್ವಜನಿಕರ ಸೇವೆಯಲ್ಲಿ ಮಾಡಲು ಒಂದು ಅವಕಾಶವೆಂದು ಭಾವಿಸಿ ಸೇವಾ ಮನೋಭಾವದಿಂದ ಕೆಲಸ ಮಾಡಿದ್ದಲ್ಲಿ ಜನಸ್ನೇಹಿ ಆಡಳಿತ ವ್ಯವಸ್ಥೆ ಜಾರಿಯಲ್ಲಿ ಬಂದು ಅದರಿಂದ ಸರ್ಕಾರಕ್ಕೆ ಆಯಾ ಇಲಾಖೆಗಳಿಗೆ ಹಾಗೂ ನಮಗೆ ಒಳ್ಳೆಯ ಹೆಸರು ಬರುವುದರ ಜೊತೆಗೆ ನಾವು ಸಮಾಜದ ಋಣವನ್ನು ತೀರಿಸಿದಂತಾಗುತ್ತದೆ. ಆದ್ದರಿಂದ ನನ್ನ ಎಲ್ಲ ಅಧಿಕಾರಿ ಹಾಗೂ ಸಿಬ್ಬಂದಿ ಬಾಂಧವರೇ, ಸಮಾಜದ ರಕ್ಷಣೆ ಮಹತ್ತರವಾದಂಥ ಜವಾಬ್ದಾರಿ ನಮ್ಮೆಲ್ಲರ ಹೆಗಲ ಮೇಲಿದೆ. ಪೊಲೀಸ್ ವ್ಯವಸ್ಥೆ ಇಲ್ಲದ ಸಮಾಜವನ್ನು ಊಹಿಸಿಕೊಳ್ಳುವುದು ಸಹ ಸಾಧ್ಯವಿಲ್ಲ. ನಮ್ಮೆಲ್ಲರ ಪುಣ್ಯ ವಿಶೇಷದಿಂದಾಗಿ ಇಂತಹ ಇಲಾಖೆಯಲ್ಲಿ ಕೆಲಸ ಮಾಡುವ ಸೌಭಾಗ್ಯ ನಮಗೆಲ್ಲ ದೊರೆತಿದೆ. ಸಿಕ್ಕ ಅವಕಾಶವನ್ನು ಪರಿಣಾಮಕಾರಿಯಾಗಿ ಉಪಯೋಗಿಸಿಕೊಂಡು ಸಮಾಜಕ್ಕೆ ಒಂದು ಆಸ್ತಿಯಾಗಿ ನಾವೆಲ್ಲರೂ ಸೇವೆ ಸಲ್ಲಿಸೋಣ. ನಮ್ಮಂತಹ ಕಿರಿಯ ಶ್ರೇಣಿಯ ಅಧಿಕಾರಿಗಳಿಗೆ ಇಂತಹ ಒಂದು ಪಥಸಂಚಲನವನ್ನು ವೀಕ್ಷಣೆ ಮಾಡುವ ಅವಕಾಶ ಕೆಲವು ಅಧಿಕಾರಿಗಳಿಗೆ ಲಭ್ಯವಾಗುತ್ತದೆ. ಅಂತಹ ಒಂದು ಅವಕಾಶ ನನಗೆ ಈ ಬಾರಿ ದೊರೆತಿರುವುದು ನನ್ನ ಸೌಭಾಗ್ಯ. ಈ ಅವಕಾಶವನ್ನು ನೀಡಿದಂಥ ಮಾನ್ಯ SP ಸಾಹೇಬರಿಗೆ ಹಾಗೂ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸಿ ನನ್ನ ಈ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನೆಕ್ಸ್ಟ್ ಕೊಡ್ತಾ ಇದ್ದೇನೆ. ಪೊಲೀಸ್ ಕಲ್ಯಾಣ ಹಾಗೂ ಪೊಲೀಸ್ ಕಲ್ಯಾಣ ಹಾಗೂ ಮೃಗ ದಿನಾಚರಣೆಯ ವೇದಿಕೆಯನ್ನು ಅಲಂಕರಿಸಿರುವಂತಹ ನಿವೃತ್ತ ಪೊಲೀಸ್ ಇನ್ಸ್ಪೆಕ್ಟರ್ ಆತ್ಮೀಯ ಶ್ರೀ NS ಜನಗೌಡ ಅವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಮಾನ್ಯ ಜಿಲ್ಲಾಧಿಕಾರಿಗಳಾದಂತಹ ಶ್ರೀಮಾನ್ T. ಭೂಪಾಲನ್ ಸಾಹೇಬ್ರೆ, ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಶ್ರೀ ರಿಷಿ ಆನಂದ್ ಸಾಹೇಬ್ರೆ, ನಮ್ಮೆಲ್ಲರ ನೆಚ್ಚಿನ ಆರಕ್ಷಕ ಅಧೀಕ್ಷಕರಾದಂತಹ ಶ್ರೀ ಲಕ್ಷ್ಮಣ್ ನಿಂಬರ್ಗಿ ಸಾಹೇಬ್ರೆ, ಕರ್ನಾಟಕ ಲೋಕಾಯುಕ್ತದ ಆರಕ್ಷಕ ಅಧೀಕ್ಷಕರಾದಂತಹ T. ಮಲ್ಲೇಶ್ ಸಾಹೇಬ್ರೆ, IRBಯ ಕಮಾಂಡೆಂಟ್ ಅವರಾದಂತಹ ಪ್ರಸನ್ನ ಕುಮಾರ್ ಸಾಹೇಬ್ರೆ, ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಅಡಿಷನಲ್ SP ಅವರಾದಂತಹ ಶ್ರೀ ಶಂಕರ್ ಮಾರಾಳ್ ಸಾಹೇಬ್ರೆ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ನಿವೃತ್ತ ಹಿರಿಯ ಹಾಗೂ ಕಿರಿಯ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರೇ, ಈ ಒಂದು ಪರೇಡ್ನಲ್ಲಿ ಪಥಸಂಚಲನದಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರೇ, ಸಾರ್ವಜನಿಕ ಬಂಧುಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ಪಥಸಂಚಲನದ ಗೌರವ ವಂದನೆಯನ್ನು ಸ್ವೀಕರಿಸಲು ನಾವು TS ಜನಗೌಡರನ್ನ ಕೇಳ್ಕೊಂಡಿದ್ವಿ. NS ಜನಗೌಡರನ್ನ ಕೇಳ್ಕೊಂಡಾಗ ಅವ್ರು ಆ್ಯಕ್ಚುಲಿ ಬೇರೆ ಕೆಲಸದಿಂದಲೇ ಹೊರಟಿದ್ವಿ. ಆದರೂ ಕೂಡ ನಾನು ಸ್ವತಃ ಹೋಗಿ ಬರಲೇಬೇಕು ಅಂತ ಹೇಳಿದಾಗ ಅವರು ಒಪ್ಪಿಕೊಂಡು ಈ ಒಂದು ಕಾರ್ಯಕ್ರಮ ಬಂದು ಧ್ವಜವಂದನೆಯನ್ನು ಸ್ವೀಕರಿಸಿದ್ದಾರೆ. ವಿಜಯಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಮಾನ್ಯ DC ಸಾಹೇಬರು ಹಾಗೂ ಮಾನ್ಯ CO ಸಾಹೇಬರು ತಮ್ಮೆಲ್ಲ ಬಿಡುವಿಲ್ಲದ ಕಾರ್ಯಕ್ರಮದ ಮಧ್ಯೆಯೂ ಸಹ ಪೊಲೀಸ್ ಇಲಾಖೆಯ ಬಗ್ಗೆ ಅವರಿಗಿರುವ ವಿಶೇಷ ಪ್ರೀತಿ ಮತ್ತು ಗೌರವ ಹಾಗೂ ನಮ್ಮ SP ಸಾಹೇಬರ ಜೊತೆಗೆ ಇರುವ ಇಬ್ಬರ ವೈಯಕ್ತಿಕ ನಂಟಿನ ಕಾರಣವಾಗಿ ತಮ್ಮೆಲ್ಲ ಕೆಲಸಗಳನ್ನ ಬದಿಗೊತ್ತಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಿದ್ದಾರೆ. ವಿಜಯಪುರ ಜಿಲ್ಲಾ ಪೊಲೀಸ್ ಪರವಾಗಿ ಹಾಗೂ ಮಾನ್ಯ SP ಸಾಹೇಬರ ಪರವಾಗಿ ಅವರಿಬ್ಬರಿಗೂ ಕೂಡ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಮಾನ್ಯ ಮಲ್ಲೇಶ್ ಸಾಹೇಬರು, ಲೋಕಾಯುಕ್ತ SP ಸಾಹೇಬರು ಅವರು ಊರಲ್ಲಿ ಇರಲಿಲ್ಲ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಅಟೆಂಡ್ ಮಾಡೋಣ ಅನ್ನೋ ಏಕಮೇವ ಉದ್ದೇಶದಿಂದ ರಾತ್ರಿ ಎಲ್ಲ ಜರ್ನಿ ಮಾಡಿ ಬಂದಿದ್ದಾರೆ.
IRB ಕಮಾಂಡರ್ ಸಾಹೇಬರು ನಮ್ಮೊಂದಿಗೆ ವೇದಿಕೆ ಮೇಲಿದ್ದಾರೆ, ಹಾಗೂ ನಮ್ಮ ಅಡಿಷನಲ್ SP ಸಾಹೇಬರು, ಇವರೆಲ್ಲರಿಗೂ ಕೂಡ ವಿಜಯಪುರ ಜಿಲ್ಲಾ ಪೊಲೀಸ್ ಪರವಾಗಿ ಹಾಗೂ ಮಾನ್ಯ SP ಸಾಹೇಬರ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸುತ್ತಾರೆ. ಈ ಒಂದು ಕಾರ್ಯಕ್ರಮ ನಡೆಯೋದೇ ನಿವೃತ್ತ ಅಧಿಕಾರಿಗಳ ಕಲ್ಯಾಣಕ್ಕಾಗಿ ಹಾಗೂ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ 1965 ಏಪ್ರಿಲ್ 2ರಂದು ಏನು ಸ್ಥಾಪನೆಗೊಂಡು ಅದರ ಸವಿನೆನಪಿಗಾಗಿ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಆಚರಿಸಲಾಗುತ್ತೆ. ಅಂತಹ ಒಂದು ಈ ಕಾರ್ಯಕ್ರಮದ ಕೇಂದ್ರ ಬಿದ್ದು ಅಂತಂದರೆ ನಮ್ಮ ರಿಟೈರ್ಡ್ ಅಧಿಕಾರಿಗಳು. ಆ ಎಲ್ಲ ಅಧಿಕಾರಿಗಳಿಗೆ ನಾವೆಲ್ಲ ಫೋನ್ ಮಾಡಿ ಹಾಗೂ ಅಧಿಕಾರಿಗಳು ಹೋಗಿ ಕೇಳ್ಕೊಂಡಿದ್ವಿ. ಎಲ್ಲ ಅಧಿಕಾರಿಗಳು ಪ್ರತಿ ವರ್ಷ, ಈ ವರ್ಷದ ವಿಶೇಷ ಅಂತಂದರೆ ಪ್ರತಿ ವರ್ಷದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ರಿಟೈರ್ಡ್ ಆಫೀಸರ್ ಬಂದಿರ್ತಾರೆ. ಎಲ್ಲ ರಿಟೈರ್ಡ್ ಆಫೀಸರ್ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಜಿಲ್ಲಾ ಪೊಲೀಸ್ ವತಿಯಿಂದ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾರೆ. ಅದೇ ರೀತಿಯಾಗಿ ಅತ್ಯುತ್ತಮವಾಗಿ ಪಥ ಸಂಚಲನೆಯನ್ನು ಮಾಡಿದ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಪರೇಡ್ ಕಮಾಂಡರ್ ಅವರಿಗೆ, ಸೆಕೆಂಡ್ ಇನ್ ಕಮಾಂಡ್ ಅವರಿಗೆ, ಎಲ್ಲ ಫ್ರಂಟಲ್ ಕಮಾಂಡರ್ ಅವರಿಗೆ, ಇವರೆಲ್ಲರನ್ನ ತಯಾರುಗೊಳಿಸಿದಂಥ, ತರಬೇತುಗೊಳಿಸಿದಂಥ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರಿಗೆ, ಈ ಗ್ರೌಂಡನ್ನು ತಯಾರು ಮಾಡಿಸಿದಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತಾರೆ. ಅದೇ ರೀತಿಯಾಗಿ ಪತ್ರಕರ್ತ ಬಂಧುಗಳು ಬಂದಿದ್ದಾರೆ. ಬಿಜಾಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೀನಿ. ಸಾರ್ವಜನಿಕರು ಬಂಧುಗಳು ಬಂದಿದ್ದಾರೆ, ಜಿಲ್ಲಾ ಪೊಲೀಸ್ ಕಚೇರಿಯ ಸಿಬ್ಬಂದಿ ವರ್ಗದವರು ಬಂದಿದ್ದಾರೆ, ಪೊಲೀಸ್ ಅಧಿಕಾರಿಗಳು ಬಂದಿದ್ದಾರೆ. ಅವರಿವರನ್ನದೇ ಎಲ್ಲರಿಗೂ ಕೂಡ ಈ ಒಂದು ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತಾ, ನಮ್ಮ ಪ್ರತಿ ಕಾರ್ಯಕ್ರಮದಲ್ಲಿ ನಮ್ಮ ಅಮದಾಪುರ ಅವರು ಹಾಗೂ ನಮ್ಮ ಇನ್ನೊಬ್ಬ ಸ್ನೇಹಿತರು ಪ್ರತಿ ಕಾರ್ಯಕ್ರಮದಲ್ಲಿದ್ದಾರೆ, ಅವ್ರಿಗೂ ಕೂಡ ಜಿಲ್ಲಾ ಪೊಲೀಸ್ ವತಿಯಿಂದ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಿ ನನ್ನ ವಂದನಾರ್ಪಣೆ ಭಾಷಣ ಮುಗಿಸಿದ್ದಾರೆ. ಸಂಚಲನವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಪರೇಡ್ ಕಮಾಂಡರ್ ಅವರು ಮುಖ್ಯ ಅತಿಥಿಗಳಿಗೆ ತಂಡಗಳ ನಿರ್ಗಮನಕ್ಕಾಗಿ ಅನುಮತಿ ಕೋರಲು ಆಗಮಿಸಲಿದ್ದಾರೆ. ಮಾನ್ಯರೇ, ಪೊಲೀಸ್ ಧ್ವಜ ದಿನಾಚರಣೆ ಕವಾಯತು ಮುಕ್ತಾಯಗೊಂಡಿದ್ದು, ಕವಾಯತನ್ನು ನಿರ್ಗಮಿಸಲು ತಮ್ಮ ಅನುಮತಿ ಕೋರುತ್ತೇವೆ. ತಿಳಿ ನೀಲಿಯ ಆಗಸ ಆಕಾಶ ಶುಭ್ರವಾಗಿದೆ. ಕಲ್ಯಾಣ ಹಾಗೂ ಮಾರ್ಗವಾಗಿ ಬಲಕ್ಕೆ ತಿರುಗಲು ಮೂರರಲ್ಲಿ ಮೂರರಂತೆ ಬಲಕ್ಕೆ ಎಡದಿಂದ ಶೀಘ್ರ ಸಂಪೂರ್ಣವಾಗಿ ಕವಾಯತ್ತನ ಅತ್ಯಂತ ಅಚ್ಚುಕಟ್ಟಾಗಿ ಪರೇಡ್ ಕಮಾಂಡರ್ ಅವರ ಆದೇಶಗಳನ್ನು ಚಾಚು ತಪ್ಪದೆ ಪಾಲಿಸಿ ಬಹಳ ಶಿಸ್ತುಬದ್ಧವಾಗಿ ಈ ಕಾರ್ಯಕ್ರಮದ ಒಂದು ಪಥ ಸಂಚಲನವನ್ನ ಮುಗಿಸಿ ಗೌರವಾನ್ವಿತ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸು ತಂಡಗಳ ನಿರ್ಗಮನ ಕುರಿತು ಕೊನೆಯದಾಗಿ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸಲು ಪರೇಡ್ ಕಮಾಂಡರ್ ಅವರ ನೇತೃತ್ವದಲ್ಲಿ 10 ತಂಡಗಳು ತಂಡದ ನಾಯಕರೊಂದಿಗೆ ಮುಖ್ಯ ವೇದಿಕೆ ಕಡೆ ಆಗಮಿಸಲಿದ್ದಾರೆ. ದಯವಿಟ್ಟು ಅವರೆಲ್ಲರ ಶ್ರಮಕ್ಕೆ ನಾವೆಲ್ಲರೂ ಚಿರುನೋಡಿ ಇರಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ನಮ್ಮ ಕುಟುಂಬದ ಕಷ್ಟ ಸುಖಗಳನ್ನು ಬದಿಗೊತ್ತಿ ಸಾರ್ವಜನಿಕರ ಹಿತರಕ್ಷಣೆಗೆ ಹಗಲಿರುಳು ಶ್ರಮಿಸುತ್ತಿರುವ ಪೊಲೀಸ್ ಇಲಾಖೆಯ ಪ್ರತಿಯೊಬ್ಬರಿಗೂ ಕೂಡ ನಾವೆಲ್ಲರೂ ಕೃತಜ್ಞತೆಯಿಂದ ಇರಬೇಕು. ದಯವಿಟ್ಟು ಪರೇಡ್ ಕಮಾಂಡರ್ ಅವರು ಹಾಗೂ ವೇದಿಕೆ ಮುಂಭಾಗದಲ್ಲಿ ಬಂದಾಗ ಅವರನ್ನ ಚಪ್ಪಾಳೆ ಮುಖಾಂತರ ಅಭಿನಂದಿಸಬೇಕಂತ ಆ ವೇದಿಕೆಯಲ್ಲಿ ಆಸೀನರಾಗಿರುವ ಪ್ರತಿಯೊಬ್ಬರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಪಥ ಸಂಚಲನ ತಂಡಗಳ ನಿರ್ಗಮನ 10 ತುಕಡಿಗಳು. ಪರೇಡ್ ಕಮಾಂಡರ್ ಶ್ರೀ ವಿಠಲ್ ಕೋಕಟ್ನೂರ್ RP 1ನೇಯ ತುಕಡಿ DR ವಿಜಯಪುರ ಶ್ರೀ ಮಲ್ಲನಗೌಡ ಗುತ್ತರ್ಗಿ RSI ವಿಜಯಪುರ ಅವರ ನೇತೃತ್ವ. 2ನೇಯ ತಂಡ DR ವಿಜಯಪುರ ಶ್ರೀ ದಾನೇಶ್ ಕಲ್ಯಾಣಿ RSI ಅವರ ನಾಯಕತ್ವದಲ್ಲಿ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. 3ನೇಯ ತುಕಡಿ SP ಕರ್ತವ್ಯದ ಸಿಬ್ಬಂದಿಗಳ ತಂಡ ಶ್ರೀ ಯತೀಶ್ KNPSI ಕೂಗಿ ಪೊಲೀಸ್ ಠಾಣೆ. 4ನೇಯ ತುಕಡಿ ಶ್ರೀ ಸುರೇಶ್ ಭಟ್ಟೆ PSI ಕಲ್ಕೇರಿ ಪೊಲೀಸ್ ಠಾಣೆ ಹಣ ಬರಹಗಾರರ ತಂಡದ ನೇತೃತ್ವ. ಸಂಚಾರಿ ಪೊಲೀಸ್ ತಂಡ ಶ್ರೀ ಅಶೋಕ್ ನಾಯಕ್ PSI ಬಬಲೇಶ್ವರ ಪೊಲೀಸ್ ಠಾಣೆಯವರ ನೇತೃತ್ವದಲ್ಲಿ
ಪೊಲೀಸ್ ಠಾಣೆ. ಯಶಸ್ವಿಯ ರೂವಾರಿಗಳಾದ ಪೊಲೀಸ್ ಬ್ಯಾಂಡ್ ವಾದ್ಯವೃಂದ ಅರ್ಜುನ್ ಭಜಂತ್ರಿ ಹಾಗೂ ಮಾಣಿಯವರ ಮುಂಭಾಗದಲ್ಲಿ ಸಂಗೀತ ಇದರಲ್ಲಿ 22 ಇದರಲ್ಲಿ नहीं इधर स्ट्राइक आता है ड्यूटी लगाता हूँ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಪೊಲೀಸ್ ಕಲ್ಯಾಣ ದಿನ ಮತ್ತು ಪೊಲೀಸ್ ಧ್ವಜ ದಿನಾಚರಣೆಯನ್ನಾಗಿ ನಾವು ಆಚರಿಸ್ತೀವಿ. ಇವತ್ತಿನ ದಿನ ನಿವೃತ್ತಿ ಹೊಂದಂತಹ ಪೊಲೀಸ್ ಅಧಿಕಾರಿ ಅವರ ತ್ಯಾಗ ಮತ್ತು ಮನೋಭಾವ, ಅವರ ಕರ್ತವ್ಯ ನಿಷ್ಠೆಯನ್ನು ನೆನಪಿಸ್ಕೊಳ್ಳೋದು ಒಂದು ದಿನ ಮತ್ತು ಪೊಲೀಸ್ ಕಲ್ಯಾಣ ನಿಧಿಗೋಸ್ಕರ ನಮ್ಮ ಪೊಲೀಸ್ ಧ್ವಜಗಳ ಬಿಡುಗಡೆ ಕಾರ್ಯಕ್ರಮ ಮತ್ತು ಈ ಪೊಲೀಸ್ ಧ್ವಜಗಳನ್ನು ಮಾರಿ ಬಂದಂತಹ ಹಣದಿಂದ ಸರ್ವಿಸಲ್ಲಿರುವಂತಹ ಮತ್ತು ನಿವೃತ್ತಿಯಾದಂಥ ಎಲ್ಲ ಪೊಲೀಸ್ ಅಧಿಕಾರಿ ಮತ್ತು ಅವರ ಕುಟುಂಬ ವರ್ಗದವರಿಗೆ ಪೊಲೀಸ್ ಕಲ್ಯಾಣ ನಿಧಿಯಿಂದ ಅವರ ವೆಲ್ಫೇರ್ ಆ್ಯಕ್ಟಿವಿಟೀಸ್ಗಳನ್ನು ಕೈಗೊಳ್ಳುವಂಥದ್ದು. ಸೊ ಈ ಪೊಲೀಸ್ ಧ್ವಜ ದಿನಾಚರಣೆಯಲ್ಲಿ ಇವತ್ತು ಪೊಲೀಸ್ ವಿಜಯಪುರ ಜಿಲ್ಲಾ ಪೊಲೀಸ್ ಕಡೆಯಿಂದ ಪೆರೇಡನ್ನು ಮಾಡಿ ಇವತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ರಿಟೈರ್ಡ್ ಇನ್ಸ್ಪೆಕ್ಟರ್ ಆದಂತಹ ನಚಿಕೇತ್ ಜಿನಗೌಡರು ಬಂದಿರ್ತಾರೆ. ಅವರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಾರೆ. ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಬಂದಿರ್ತಾರೆ ಮತ್ತು ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ನಿವೃತ್ತರಾದಂಥ ಹಿರಿಯ ಮತ್ತು ಕಿರಿಯ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನು ತಂದಿರ್ತಾರೆ. ಪೊಲೀಸ್ ಇಲಾಖೆ 24 ಗಂಟೆಗಳ ಕಾಲ ಸತತವಾಗಿ ಜನರ ಸೇವೆಯಲ್ಲಿ ಇರುವಂತಹ ಒಂದು ಇಲಾಖೆ. ವಿವಿಧ ಇಲಾಖೆಗಳ ಜೊತೆಗೆ ಕೋಆರ್ಡಿನೇಟ್ ಮಾಡಿ ಜಿಲ್ಲಾಡಳಿತ ಮತ್ತು ಜಿಲ್ಲೆಯಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಒಂದು ಇಲಾಖೆಯಾಗಿ ಕಾರ್ಯನಿರ್ವಹಿಸ್ತಾ ಇರುತ್ತೆ. ಇವತ್ತಿನ ದಿನ ಪೊಲೀಸ್ ಅಧಿಕಾರಿಗಳು ಕರ್ತವ್ಯದಲ್ಲಿರುವವರು ಮತ್ತು ನಿವೃತ್ತಿಯಾದವರ ಕರ್ತವ್ಯವನ್ನು, ಅವರ ಸೇವೆಯನ್ನು ಇವತ್ತು ನೆನೆಸ್ಕೊಳ್ಳುವಂಥ ಒಂದು ದಿನ. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಮ್ಮ ಎಲ್ಲ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ನಿರ್ವಹಿಸಿಕೊಟ್ಟಿರ್ತಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಅಧಿಕಾರಿಗಳಿಗೆ, ಸಾರ್ವಜನಿಕರಿಗೆ, ಮಾಧ್ಯಮ ಮಿತ್ರರಿಗೆ ವೈಯಕ್ತಿಕವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಥ್ಯಾಂಕ್ ಯು. ಜಿಲ್ಲೆಯ 4 ಪೊಲೀಸರಿಗೆ ಪ್ರಧಾನಮಂತ್ರಿ ಮೆಡಲ್ ಘೋಷಣೆಯಾಗಿದೆ. ಅದರ ಬಗ್ಗೆ ಇವತ್ತಿನ ದಿನ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 4 ಜನ ಈ ವರ್ಷ 2023 ಮತ್ತು 24ನೇ ಸಾಲಿನ ಮುಖ್ಯಮಂತ್ರಿ ಪದಕವನ್ನು 4 ಜನ ಪಡ್ಕೊಂಡಿದ್ದಾರೆ. ನಮ್ಮ ಎಡಿಷನಲ್ ಎಸ್ ಪಿ ಆದಂಥ ರಾಮನಗೌಡ ಹಟ್ಟಿಯವರು ಮತ್ತು ನಮ್ಮ ASI ಟ್ರಾಫಿಕ್ನಲ್ಲಿರುವಂಥ ಕಟ್ಟಿಮನಿಯವರು ಮತ್ತು ಜಲನಗರ ಪೊಲೀಸ್ ಠಾಣೆಯ ಆಸಿಫ್ ಲಷ್ಕರಿ ಅಂತ ಸಿಬ್ಬಂದಿ ಮತ್ತು ನಮ್ಮ IRB ಅಂತ ಒಬ್ಬ ಸಿಬ್ಬಂದಿ 2023 ಮತ್ತು 24ನೇ ಅವಧಿಯಲ್ಲಿ ನಮ್ಮ ಜಿಲ್ಲೆಗೆ ಒಟ್ಟು 4 ಜನ ಅವರು ಮುಖ್ಯಮಂತ್ರಿ ಪದಕಗಳನ್ನು ಪಡೆದಿದ್ದಾರೆ. ಅವರಿಗೆ ವೈಯಕ್ತಿಕವಾಗಿ ಮತ್ತು ಎಲ್ಲ ಜಿಲ್ಲಾ ಪೊಲೀಸ್ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಮತ್ತು ಶುಭ ಹಾರೈಸ್ತೇನೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.